ಎಸ್ ವೆಲ್ಕಮ್ ಬ್ಯಾಕ್. ಮತ್ತೆ ಜೈಲಿನತ್ತ ನಿತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಕಳೆದ 3 ದಿವಸಗಳಿಂದ. ನಮ್ಮ ಮೂಲ ಉದ್ದೇಶ ಒಂದೇ, ಯಾಕೆಂದರೆ ನಿತ್ಯಾನಂದನ ಆಶ್ರಮದಲ್ಲಿ ಏನೆಲ್ಲ ಸತ್ಸಂಗಗಳು ನಡೆಯುತ್ತೆ ಆ ಎಲ್ಲ ವಿಡಿಯೋಗಳನ್ನ ನೀವು ನೋಡಿರ್ತೀರ. ನೂರಾರು ಮಹಿಳೆಯರಿದ್ದಾರೆ, ನೂರಾರು ಮಕ್ಕಳಿದ್ದಾರೆ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿದ್ದಾರೆ. ಅವರೆಲ್ಲರ ಭವಿಷ್ಯ ಈಗ ನಿತ್ಯಾನಂದನ ಕೈಲಿರ್ತಕ್ಕಂಥದ್ದು. ಒಬ್ಬೊಬ್ಬರೇ ಈ ರೀತಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾ ಹೋಗ್ತಾ ಇದ್ರೆ ಅವರ ಯಾವ ಜೀವಕ್ಕೂ ಕೂಡ ಬೆಲೆ ಅಂತಕ್ಕಂಥದ್ದೇ ಇಲ್ವಾ? ನಿತ್ಯಾನಂದ ಅಂತಕ್ಕಂಥವನು ಏನು ಬೇಕಾದರೂ ಮಾಡಬಹುದಾ ಮನಸ್ಪಟ್ರೆ? ಹಾಗಾದ್ರೆ ನಮ್ಮ ಕಾನೂನು ಕಟ್ಟಳೆಗಳು ನಿತ್ಯಾನಂದನಿಗೆ ಅನ್ವಯಿಸೋದಿಲ್ವಾ? ಆತ ಕ್ರಿಮಿನಲ್ ಅಂತಕ್ಕಂಥದ್ದನ್ನ ಪದೇ 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 ತೋರಿಸ್ತಾ ಇದ್ರು ಕೂಡ ಕಾನೂನನ್ನ ಮೀರಿದ ವ್ಯಕ್ತಿ ಆಗ್ಬಿಡ್ತಾನ ನಿತ್ಯಾನಂದ. ಯಾಕೆ ಹಿಂಗಾಗ್ತಾ ಇಲ್ಲ? ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ನಿಮ್ಮನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಸಾಕ್ಷಿಗಳ ಆಧಾರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಪದೇ ಪದೇ ನಾವು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿತ್ಯಾನಂದನ ವಿಚಾರದಲ್ಲಿ. ಮತ್ತೆ ನನ್ನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ಠಾಗೂರ್ ಅವ್ರ ಹತ್ರ. ಸರ್, ನಾನು ಹೇಳಿದೆ 2 ಮರಣೋತ್ತರ ವರದಿಗಳನ್ನ ಈಗ ಬಿಡದಿ ಪೊಲೀಸರು ಇಟ್ಕೊಂಡ ನಂತರ ಒಂದು ವೇಳೆ 2 ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಸಾವು ಹೃದಯ ಸ್ತಂಭನದಿಂದ ಆಗಿದೆ ಅಂತಾನೆ ಬಂದ್ಬಿಡ್ತು ಅನ್ಕೊಳ್ಳೋಣ. ಸಪೋಸ್ ನಮ್ಮ ಎಲ್ಲ ಊಹೆಗಳು ಕೂಡ ಇಲ್ಲ ಅಂತ ಅನ್ಕೊಳ್ಳೋಣ, ಏನ್ ಮಾಡ್ತಾರೆ ಅವಾಗ? ನ್ಯಾಚುರಲ್ ಡೆತ್ ಅಂತ ಕ್ಲೋಸ್ ಮಾಡ್ತಾರೆ ಅಷ್ಟೇ. ಅವಾಗೇನು ತನಿಖೆ ಅಲ್ಲ, ತನಿಖೆ ಮಾಡಿದ ನಂತರವೇ ಕ್ಲೋಸ್ ಮಾಡೋದು, ಬರೀ ರಿಪೋರ್ಟ್ ಅಲ್ಲಿ ಆಗಲ್ಲ. ಅದನ್ನೇ ನಾ ಕೇಳಿದ್ದು. ಮತ್ತೆ ಅವ್ರ ಕೆಲಸ ಏನಿದೆ? ಇಲ್ಲ, ಅದು ಅದು ಒಂದು ಭಾಗ, ಒಂದು ಭಾಗ. ಹೌದು. ಈ ಪೋಸ್ಟ್ ಮಾರ್ಟಮ್ ಮಾಡಿದಾರಲ್ಲ, ಈಗ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಎಕ್ಸಿಬಿಷನ್ ಮಾಡಿ ಬಾಡಿಯನ್ನ ಮಣ್ಣಿನಿಂದ ಹೊರಗೆ ತೆಗೆದು ಮಾಡಿದ್ದಾರೆ. ಅದು ತನಿಖೆ ಒಂದು ಭಾಗ. ಅದರ ಜೊತೆಗೆ ಇನ್ನು ಯಾವುದೇ ಅನುಮಾನಗಳನ್ನ ಪರಿಹಾರ ಮಾಡೋದಕ್ಕೆ ಎಲ್ಲ ಸಾಕ್ಷಿಗಳ ಪರೀಕ್ಷೆ ಅಗತ್ಯ. ಅದೆಲ್ಲ ಸಾಕ್ಷಿಗಳಂದ್ರೆ ಯಾರು? ಎಕ್ಸಿಬಿಷನ್ ಮಾಡುವಾಗ ಯಾರ್ಯಾರಿದ್ರು ಅವರು, ಮೊದಲನೇ ಪೋಸ್ಟ್ ಮಾರ್ಟಮ್ ಯಾರು ಮಾಡಿದ್ರು ಅವರ ಎಲ್ಲರ ಹೇಳಿಕೆಗಳನ್ನ ಪಡೆಯಲೇಬೇಕಾಗುತ್ತೆ. ಹಾಗೇನೆ ಇದನ್ನ ಸಾಗಿಸಿದವ್ರು ಯಾರು ಅದನ್ನ ಪಡಿಬೇಕಾಗುತ್ತೆ. ಯಾರು ಇಲ್ಲಿಂದ ತಗೊಂಡು ಹೋಗಿದ್ರು ಬಾಡಿನ ಅವರು, ಇವರು ಸಾವಾದಾಗ ಆಶ್ರಮದಲ್ಲಿ ಯಾರ್ಯಾರಿದ್ರು ಅವ್ರೆಲ್ಲರ ಪರೀಕ್ಷೆಗಳು ಅಗತ್ಯವಾಗಿ ಆಗಲೇಬೇಕು. ನಾನು ಅನ್ಕೊಂಡೆ 2 ರಿಪೋರ್ಟ್ಗಳಲ್ಲೂ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಇಂದ ಮೃತಪಟ್ಟಿದ್ದಾರೆ ಅಂತ ಬಂದ್ಬಿಟ್ರೆ ಅಲ್ಲಿ ಕೇಸ್ ಕ್ಲೋಸ್. ಕೇವಲ ಒಂದು ಭಾಗ. ಅದು ಕಾರ್ಡಿಯಕ್ ಅರೆಸ್ಟ್ ಅಲ್ದೇನೆ ನಾ ಹೇಳಿದ್ದು, ಕಾರ್ಡಿಯಕ್ ಅರೆಸ್ಟ್ ಅಂತ ಅವ್ರು ಕೊಟ್ಟಿರ್ಬೋದು. ಕಾರ್ಡಿಯಕ್ ಅರೆಸ್ಟ್ ಆಗ್ಲಿಕ್ಕೆ ಕಾರಣ ಏನು? ಅದನ್ನಾದ್ರೂ ಮಾಡ್ಬೇಕಲ್ವಾ? ಆ ಫೈಲ್ ಇರಬೇಕಲ್ಲ. ಅದು ಈಸ್ ಇಟ್ ಬಿಕಾಸ್ ಆಫ್ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಥವಾ ಸಮ್ ಬ್ಲಾಕ್ಸ್ ಅಥವಾ ಸಮ್ ಅದರ್ ಥಿಂಗ್? ಅದನ್ನು ಕೂಡ ಆಮೇಲೆ ಇನ್ನೊಂದು ಸರ್, ನಾನು ಹೇಳೋದು ಮರ್ತೆ ನಿಮಗೆ, ಈ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ನಿಂದ ಏನಾದ್ರೂ ಮೃತಪಟ್ಟಿದ್ರೆ ಬಹಳ ಸುಲಭವಾಗಿ ಗೊತ್ತಾಗುತ್ತಂತೆ ಮೇನ್ ರೀಸನ್ ಇದೆ ಅಂತ ಅಂದ್ಬಿಟ್ಟು ಮರಣೋತ್ತರ ಪರೀಕ್ಷೆಯಲ್ಲಿ. ಏನೋ ವೈನ್ಸ್ ಎಲ್ಲ ಏನೋ ಚೆಕ್ ಮಾಡ್ತಾರಂತೆ, ಬಲ್ಜಿಂಗ್ ಆಫ್ ವೈನ್ಸ್, ವೈನ್ಸ್ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಬಹಳ ಸುಲಭವಾಗಿ. ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಅಲ್ಲೇ ನಿಂತು ಹೋಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ಲಿ ನಿಮ್ಮದು ಮೇನ್ ಆರ್ಟರಿ ಏನಿದೆ, ಹಾರ್ಟ್ ಇಂದ ಬರೋದು, ಅದೇನಾದ್ರು ಬ್ಲಾಕ್ ಆಗಿದ್ರೆ ಅವಾಗಲೇ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು. ಅವಾಗಲೇ ನನ್ನ ಅಲ್ಪ ತಿಳುವಳಿಕೆ ಅದು, ನಾನು ವೈದ್ಯಕೀಯ ಹೇಳಕ್ಕಾಗೋದಿಲ್ಲ, ಪೊಲೀಸನವರಾಗಿ ಹೇಳ್ಬೋದು ಅಷ್ಟೇ. ಆಗ ಆ ವೈನ್ ನೀವು ಪರೀಕ್ಷೆ ಮಾಡೋದ್ ಕೂಡಲೇ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಬ್ಲಾಕ್ ಅನ್ನ ಐಡೆಂಟಿಫೈ ಮಾಡಬಹುದು ಅಂತ. ಎಸ್ ಕುಮಾರೇಗೌಡ್ರೆ, ಈಗ ಮುಂದಿನ ಹೋರಾಟ ಆಯ್ತು, ನಾವು ಇಷ್ಟಕ್ಕೆ ಬಿಟ್ಬಿಡಲ್ಲ, ಅದಂತೂ ಎಲ್ರಿಗೂ ಗೊತ್ತು. ಸರ್ಕಾರ ಸುಮ್ಮನೆ ಇರಬಹುದು ಅಥವಾ ಇಲಾಖೆಗಳು ಸುಮ್ಮನೆ ಇರಬಹುದು, ನಾವು ಅಂತೂ ಸುಮ್ಮನೆ ಇರೋದಿಲ್ಲ. ನೀವಂತೂ ಈಗಾಗಲೇ ಬೇರೆ ಬೇರೆ ಹೋರಾಟದ ರೂಪುರೇಷೆಗಳು ಮಾಡ್ಕೊಂಡಿದ್ದೀರಾ. ಇದು ಆಯ್ತು. ಈಗ ಪುರುಷತ್ವ ಪರೀಕ್ಷೆ ವರದಿನೂ ಬಂದಿದೆ, ಅದು ಕೂಡ ಕೋರ್ಟ್ ಅಂಗಳದಲ್ಲಿದೆ, ಇದು ಕೂಡ ಬರುತ್ತೆ. ಇಷ್ಟೆಲ್ಲ ಆಗಿನೂ ಕೂಡ ಆತನ ಮೇಲೆ ಯಾವ ಪ್ರಭಾವನೂ ಬೀರಲಿಲ್ಲ ಸರ್ಕಾರ, ಕಾನೂನು ಅಂತಂದ್ರೆ ಮುಂದೇನು? ಈಗ COD ನಮ್ಮ ಇವರು ಕೊಟ್ಟಿದ್ದಾರೆ, ಈಗ ಆಲ್ರೆಡಿ ಮರಣೋತ್ತರ ಪರೀಕ್ಷೆನ ಕೋರ್ಟ್ ಇದು ಕೊಟ್ಟಿದ್ದಾರೆ. ಅದು ಪುರುಷತ್ವನ ನಾವು ಮಾಹಿತಿಯ ಕೇಳಿ ತಗೊಂಡಾಗ, ಕಳೆದ ಬಾರಿ ತಗೊಂಡಾಗ ನಮ್ಗೆ ಅನ್ನಿಸ್ತು ಅವನು ಪುರುಷ ಅಂತ ಸಾಬೀತಾಗಿದೆ. ಇವತ್ತು ಆ ತಾಯಿ ಹೇಳಿದಾಳೆ, ಪೆನ್ ಡ್ರೈವ್ ಅನ್ನ ತಂದು ಬಲವಂತವಾಗಿ ಅದು ತಗೊಂಡೋಗಿ ನಮ್ಮ ಊರಿಗೆಲ್ಲ ಬಂದ್ರು ಅಂತ. ಈ ತರ ಹೆಣ್ಣು ಮಕ್ಕಳುಗಳು ಅವನ ರಹಸ್ಯವನ್ನ, ಅವನ ಅತಿ ರಂಜಿತ ಪ್ರಕರಣಗಳನ್ನ ಮತ್ತೆ ಬೇರೆ ಬೇರೆ ಪ್ರಕರಣಗಳನ್ನ ಕಂಡಂತ ಹೆಣ್ಮಕ್ಳ ಸ್ಥಿತಿ ಏನಾಗಬೇಕಾಗಿದೆ. ನಾನು ಡಾಕ್ಟರ್ ಚಂದ್ರಗುಪ್ತ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಮನವಿ ಮತ್ತು ಆಗ್ರಹ ಮತ್ತು ಒತ್ತಾಯ ಕೂಡ ಇದು ಬಹಳ ನೋವಿನ ವಿಚಾರ. ಒಬ್ಬ ಕಳ್ಳ ಸನ್ಯಾಸಿ ಧಾರ್ಮಿಕ ಢಾನ್ ಅನ್ನ ಕೂಡಲೇ ಒಳಪಡಿಸಬೇಕು, ಮತ್ತೆ ಎಲ್ಲ ಅಲ್ಲಿರ್ತಕ್ಕಂಥವ್ರನ್ನ ತನಿಖೆಗೆ ಒಳಪಡಿಸಬೇಕು. ಮತ್ತೆ ಯಾವುದು ಅದು ಸೈಬರ್ನ ಒಂದು ಏನ್ ತಪ್ಪಾಗಿದೆ ಅಲ್ಲಿ ಅಂತೇಳಿ ಒಂದು ತನಿಖೆ ಮಾಡಬೇಕು. ಮತ್ತೆ ಅಲ್ಲಿ ಮಕ್ಕಳುಗಳನ್ನ ಕೂಡಲೇ ಆಶ್ರಮದಿಂದ ಮತ್ತೆ ಆ ಹೆಣ್ಣು ಮಕ್ಳಿದಾರಲ್ಲ, ಆ ಹೆಣ್ಣು ಮಕ್ಕಳನ್ನ ಪ್ರತ್ಯೇಕವಾಗಿ ಕರೆದು ತನಿಖೆಗೆ ಒಳಪಡಿಸಿ ಅಲ್ಲಿ ಬಹುಶಃ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು. ನಾನ್ ಡಿಸ್ಪೋಸಬಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ, ಮೊದ್ಲೇ ಗೊತ್ತಿತ್ತಲ್ಲ ಅದು ತಮ್ಗೆಲ್ಲ. ಆರ್ತಿರಾವ್ ಒಂದ್ಸತಿ ಹೇಳಿದ್ರು, ನಾನ್ ಡಿಸ್ಪೋಸಬಲ್ ಅಗ್ರಿಮೆಂಟ್ ಗೆ ಸೈನ್ ಹಾಸ್ಕೊಂತಾರೆ, ಇಲ್ಲಿನ ಯಾವುದೇ ವಿಚಾರನು ಆಚಕೋದ್ರೆ ಇದಾಗ್ತದೆ, ನಾನೇ ಶಿವ, ನಾನು ಇನ್ನು ಒಬ್ಬರ ಜೊತೆ ಸಖ್ಯ ಹೊಂದುದು ಶಿವನ ಆಪ್ತರಷ್ಟೇ ಇದು ಅಂತ. ಅದಕ್ಕೆ ನಾವ್ ಹೇಳ್ತಾ ಇರೋದು, ಅದನ್ನ ಈ ಕೂಡಲೇ ಅವನ ಸಹಚರನ್ನ ಬಂಧನಕ್ಕೊಳಪಡಿಸಬೇಕು, ತನಿಖೆಗೊಳಪಡಿಸಬೇಕು. ಇದು ನಮ್ಮ ಆಗ್ರಹ. ಕುಮಾರೇಗೌಡ್ರೆ,
ಇದರಲ್ಲಿ ನನ್ನ ಈಗ IPS ಆಫೀಸರ್ ನಮ್ಮ ಎದುರಿಗೆ ಕೂತಿದ್ದಾರೆ. ಈಗ SP ಅವರಿಗೆ ಸೋಮೋಟೋ ಪವರ್ ಇದೆ. he has got his own power. ಇಷ್ಟೆಲ್ಲ ಅನಾಹುತ ನಡೀತಿದೆ. ಇದನ್ನ ಅನೇಕ ಮೊಕದ್ದಮೆಗಳು ಚಾಲ್ತಿಯಲ್ಲಿದ್ದಾವೆ. ಈಗ ಆಗಲೇ ಬಾಡಿ ಎಕ್ಸ್ಟ್ರೀಮ್ ಆಗಿದೆ. ಸೊ ವಾಟ್ ಸ್ಟಾಪ್ಸ್ ದ SP ಟು ಟೇಕ್ ದ ಆಕ್ಷನ್? ಅವರು ಸೊಮೋಟೋ ತಗೊಂಡು ಏನ್ ನಡೀತಿದೆ ಆಶ್ರಮದಲ್ಲಿ, ಏನ್ ನಡೀತಾ ಇದೆ ಆಶ್ರಮದಲ್ಲಿ, ಈ ಕ್ಯಾನ್ ಇನ್ಸ್ಪೆಕ್ಟ್. ಖಂಡಿತವಾಗಿ ಮಾಡಬಹುದು. ಯಾವುದೇ ಜಿಲ್ಲಾಧಿಕಾರಿಗೆ ಒಂದು ಜಾಗದಲ್ಲಿ ಏನೋ ಅನುಮಾನಿಸೋ ಕೆಲಸ ನಡೀತಿದೆ, ಒಂದು ಸಾವಿರ ಆಗಿದೆ, ಅವ್ರೇನು ನಿತ್ಯಾನಂದನ ಪರ್ಮಿಷನ್ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ದೇ ಹ್ಯಾವ್ ಗಾಟ್ ಸೋ ಮಚ್ ಪವರ್. ಗೌಡ್ರು ಹೇಳ್ದಾಗೆ ದೇ ಕ್ಯಾನ್ ಎನ್ಕ್ವೈರ್ ವಾಟ್ ಇಸ್ ಗೋಯಿಂಗ್ ಆನ್ ಇನ್ಸ್ಟಿಟ್ಯೂಷನ್. ನಿಜವಾಗ್ಲೂ ಕುಮಾರಗೌಡ್ರೆ ಒಂದ್ ಮಾತು ಹೇಳ್ತೀನಿ. SP ಅಂತ ಕೂಡಲೇ ಅವ್ನಿಗೆ ಎಲ್ಲಾ ಪವರ್ಸ್ ಇದೆ ಅಂತ ಪ್ರದೇಶ ನಡೀತಿದ್ರೆ ಇಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. SP ಅಂತ ಕೂಡಲೇ ಎಲ್ಲಾ ಪವರ್ಸ್ ಬರೋದಿಲ್ಲ. SP ಯಾವಾಗ ಒಂದು ಪ್ರದೇಶಕ್ಕೆ ಎಂಟರ್ ಆಗ್ಬೋದು ಅಂತ ಹೇಳಿದ್ರೆ ಅವನ ಅನುಮಾನಗಳಿಗೆ ಸಾಕಷ್ಟು ಸಾಕ್ಷಿಗಳು ಬೇಕು, ಸಾಕಷ್ಟು ಪುರಾವೆಗಳು ಬೇಕು. ಸಾಕ್ಷಿ ಪುರಾವೆಗಳು ಇಲ್ದೇನೆ ಯಾವುದೇ ಒಂದು ಸ್ಥಳಕ್ಕೆ ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಪೊಲೀಸರಿಗೆ ಒಂದು ಪವರ್ ಇದೆ, ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಇದನ್ನ ಜಸ್ಟಿಫೈ ಮಾಡಿದೆ. ವೇರ್ ಲೈಟ್ ಕೆನಾಟ್ ಗೋ ಪೊಲೀಸ್ ಕ್ಯಾನ್ ಗೋ. ಬೆಳಕು ಹೋಗದೇ ಇರೋ ಕಡೆಯಲ್ಲೂ ಕೂಡ ಪೊಲೀಸ್ನವ್ರು ಹೋಗ್ಬೋದು. ಯಾವಾಗ? ಇನ್ ದ ಕಲರ್ ಆಫ್ ಡ್ಯೂಟಿ. ಅಂದ್ರೆ ಅವನು ತನ್ನ ಕರ್ತವ್ಯವನ್ನ ಮಾಡಬೇಕಾಗಿದ್ದಾಗ, ನನ್ನ ಕರ್ತವ್ಯ ಮಾಡುವುದಕ್ಕೋಸ್ಕರ ನಾನು ಈ ಸ್ಥಳಕ್ಕೆ ಹೋಗಲೇಬೇಕು, ಸಾಕ್ಷಿ ಪುರಾವೆಗಳನ್ನು ಪಡೆದು ಅಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಅನುಮಾನಾಸ್ಪದ ಅಂಶಗಳಿಲ್ಲ ಅಂದ್ರೆ ಅದನ್ನ ಒನ್ಸ್ ಫಾರ್ ಆಲ್ ಪರಿಹಾರ ಮಾಡಬಹುದು, ಅವನು ಕ್ಲೋಸ್ ಮಾಡಬಹುದು. ಸರ್, ನಾನು ಅದನ್ನೇ ಕೇಳಕ್ ಬಂದೆ. ಹಾಗಂತ ಹೇಳಿ ನೀವು ಇಂತಹ ಕೇಸ್ಗಳು ಎಲ್ಲಾ ಕೇಸ್ಗಳಲ್ಲೂ ಕೂಡ ಅವ್ನು ಎಂಟರ್ ಆಗಬೇಕಾಗಿದ್ರೆ SP ಏನ್ ಕೆಲಸ ಗೊತ್ತೇನೋ? ಎಲ್ಲಾ ಆಶ್ರಮಗಳಿಗೂ ಹೋಗೋದು, ದಾಳಿ ಮಾಡೋದು, ಚೆಕ್ ಮಾಡೋದು. ಯಾಕಂದ್ರೆ ಎಲ್ಲಾ ಆಶ್ರಮಗಳ ಬಗ್ಗೆ ಇವತ್ತು ನನಗೆ ನಿಮ್ಮ ಮಾಧ್ಯಮದವರು ಎಲ್ಲೆಲ್ಲ ಹೋಗಿ ನನ್ನ ಪತ್ತೆ ಮಾಡಿದಿರಿ. ನನಗೆ ಗೊತ್ತಿರುವ ಹಾಗೇನೆ ಕೆಲವು ಮಠಗಳು ನಿಜವಾಗ್ಲೂ ಅವರನ್ನ ಜಗದ್ಗುರುಗಳು ಅಂತ ಕರೀಬಹುದು. ಅವರು ವೇದಾಂತ, ಉಪನಿಷತ್ತು, ಮಾನವೀಯತೆ, ಮಾನವತ್ವ, ಧರ್ಮ ಅಂತ ಹೇಳಿದ್ರೆ ಒಂದು ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಅಂತಲ್ಲ, ಮಾನವ ಧರ್ಮ, ಒಂದು ಸಮಾಜವನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಏನ್ ಬೇಕೋ ಅದು ಮಾಡ್ತಕ್ಕಂಥವ್ರು ಅದು ನನಗೆ ಗೊತ್ತಾಯ್ತು. ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಕೇಳ್ತೀನಿ. ಓಕೆ, ನಾವು ಈಗ ನಿತ್ಯಾನಂದನ ವಿಚಾರ, ನಿತ್ಯಾನಂದ ಈಗ ತುಂಬಾ ಪಾಪ್ಯುಲರ್ ಫಿಗರ್ ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ಅವನ ಈ ಎಲ್ಲ ಕುಕೃತ್ಯಗಳಿಂದ, ಆ ಕುಕೃತ್ಯಗಳನ್ನ ಒಂದೊಂದಾಗಿ ನಾವು ಬಿಡಿಸಿಡ್ತಾ ಹೋದ್ವಿ. ಒಂದಲ್ಲ ಎರಡಲ್ಲ, 100 ಕೊಡ್ತಾ ಹೋದ್ವಿ. ಈಗ SP ವಿಚಾರನ ಬಿಟ್ಕೊಳ್ಳೋಣ, ಪೊಲೀಸ್ ಇಲಾಖೆ ಅಂತ ಇಟ್ಕೊಳ್ಳೋಣ. ಇಲಾಖೆಯ ಮುಖ್ಯಸ್ಥರು, ಸುಪ್ರೀಂ ಆಫ್ ದ ಡಿಪಾರ್ಟ್ಮೆಂಟ್, ಅವ್ರಿಗೆ ಏನಿದೆ ಇಷ್ಟೆಲ್ಲ ಬರ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ, ಆದ್ರೂ ಕೂಡ ಪೊಲೀಸ್ ಇಲಾಖೆಯಿಂದ ಏನು ಕ್ರಮ ತಗೊಂಡಿಲ್ವಲ್ಲ. ಒಂದು ಆರ್ಡರ್ ಪಾಸ್ ಮಾಡೋದಪ್ಪ ಆ ಡಿಪಾರ್ಟ್ಮೆಂಟ್, ಏನಾಗ್ತಾ ಇದೆ ನೋಡೇ ಬಿಡ್ರಿ, ಹೋಗ್ರಿ, ಯಾಕೆ ಆಗ್ತಾ ಇಲ್ಲ, ಯಾಕೆ ಮಾಡಕ್ಕಾಗಲ್ಲ ಸರ್ ಅದನ್ನ? ಅಲ್ಲ, ಅದ್ರ ಬಗ್ಗೆ ನಾನು ನನ್ನ ಹಸ್ತದಲ್ಲಿ ಸಾಕ್ಷಿಗಳು ಇಲ್ಲದೇ ಇರುವ ಕಾರಣ, ಅಥವಾ ನಾನು ಅದರ ಬಗ್ಗೆ ಪೂರ್ಣವಾಗಿ ಅಭ್ಯಾಸ ಮಾಡದೇ ಇರೋ ಕಾರಣದಿಂದ ನಾನು ಅದ್ರ ಬಗ್ಗೆ ಸ್ಪಷ್ಟವಾಗಿ ಯಾರು ಅಪರಾಧಿ ಯಾರು ಅಪರಾಧಿ ಎಲ್ಲ, ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಅಂತ ನಾನು ಹೇಳೋದಿಲ್ಲ. ಆದ್ರೆ ಒಂದು ಮಾತು ಮಾತ್ರ ನಿಜವಾಗ್ಲೂ ಹೇಳ್ತೇನೆ. ನೀವು ಇಷ್ಟೆಲ್ಲ ಪ್ರಕರಣಗಳಲ್ಲಿ ಪೊಲೀಸ್ನವರು ತನಿಖೆ ಮಾಡಿದ್ದಾರೆ. ಹೌದು, ಪೊಲೀಸ್ನವರು ದಾಳಿ ಮಾಡಿದ್ದಾರೆ, ಪೊಲೀಸ್ನವರು ಹೇಳಿಕೆಗಳನ್ನ ತೆಗೆದುಕೊಂಡಿದ್ದಾರೆ, ಪರೀಕ್ಷೆಗಳನ್ನ ಮಾಡಿದ್ದಾರೆ. ಮಾಡಿಬಿಟ್ಟು ಇನ್ಕ್ಲೂಡಿಂಗ್ CID ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗಾಗಲೇ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಅದನ್ನ ಜೊತೆಗೆ ಪುರುಷತ್ವ ಪರೀಕ್ಷೆನೂ ಆಯ್ತು, ಪುರುಷತ್ವ ಪರೀಕ್ಷೆ ಬೇಕಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕೊಟ್ಟಾಯ್ತು. ಹೌದು, ನ್ಯಾಯಾಲಯ ಏನು ಮಾಡ್ತಾ ಇದೆ? ಇದು ಸತ್ಯ 4 ವರ್ಷ. ನನಗೆ ಕುಮಾರಗೌಡರು ನೀವು ಒಂದು ಕೆಲಸ ಮಾಡಿ, ಒಳ್ಳೆ ಪಾಯಿಂಟ್ ಹೇಳಿದ್ರು. ನೀವೇ PL ಹಾಕಿ, ಹಾಕಿಬಿಟ್ಟು ಯು ಎಂಪವರ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಟು ಎಂಟರ್ ಅಂಡ್ ಸರ್ಚ್. ಅಲ್ಲಿ ಹೋಗಿ ಪ್ರತಿಯೊಬ್ಬರ ಹೇಳಿಕೆಗಳನ್ನು ಪಡೆಯಬೇಕು, ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಬೇಕು. ಯಾರು ಇದ್ರ ಬಗ್ಗೆ PL ಹಾಕ್ಲಿಕ್ಕೆ ತಯಾರಿಲ್ಲ, ಯಾರು ಇದರ ಬಗ್ಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿಲ್ಲ. ಪೊಲೀಸ್ನವರು ಮಾತ್ರ ಮಾಡಬೇಕು. ಸಿಕ್ಕಾಕೊಂಡ್ರೆ ಪೊಲೀಸರು ಮಾಡ್ಲಿಲ್ಲ ಅಂತಂದ್ರೆ ಇವ್ರಿಗೆ ಯಾರೋ ಸರ್ಕಾರದ ವತಿಯಿಂದ ಇವ್ರ ಮೇಲೆ ಒತ್ತಡ ಆಯ್ತು, ಅದಕ್ಕೋಸ್ಕರ ಇವ್ರು ಮಾಡಿಲ್ಲ ಬರುತ್ತೆ. ಪೊಲೀಸ್ನವರು ಇಷ್ಟೊಂದು ಕೆಲಸ ಮಾಡಿದಾರಲ್ಲ, ನೀವು ಯಾರು ಅವ್ರನ್ನ ಅಪ್ರಿಶಿಯೇಟ್ ಮಾಡಿದಿರಿ? ಮಾಡದೆ ಹೋಗಿದ್ದೆ ಕಣ್ಣು ಕಾಣಿಸ್ತು. ಅದು 10%. ನಿತ್ಯಾನಂದರ ವಿಚಾರದಲ್ಲೂ ಕೂಡ ತನಿಖೆ ಮಾಡಿಲ್ವೇ? ನೀವು ಮಾಧ್ಯಮದವರು ಹೇಳಿರ್ತಕ್ಕಂಥದ್ದು, ನಾನು ಹೇಳೋದ್ ಬೇಡ. ಮೊಕದ್ದಮೆಗಳನ್ನ ದಾಖಲೆ ಮಾಡಿಲ್ವೇ? ಮಾಡಿದ್ದಾರೆ, ಅವುಗಳ ಡೆವಲಪ್ಮೆಂಟ್ ಕರೆಕ್ಟ್ ಆಗಿ. ಒಂದ್ ನಿಮಿಷ, ನಿಮಗ್ ಬೇಕಾದಂಗ ಆಗಿಲ್ಲ.
ಬಟ್ ನಮಗ್ ಬೇಕಾದಂಗೆ ನಾವು ಮಾಡಕ್ಕಾಗಲ್ಲ, ನಮಗೆ ಬೇಕಾದಂಗೆ ಮಾಡಕ್ಕಾಗಲ್ಲ. ಅದಕ್ಕೂ ಒಂದು ಕಾನೂನು, ಅದಕ್ಕೂ ಒಂದು ಶಿಸ್ತು, ಅದಕ್ಕೂ ಒಂದು ಪ್ರೊಸೀಜರ್ ಇದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಿದೆ. ಅದ್ರ ಪ್ರಕಾರ ಇವರೆಲ್ಲ ಮಾಡಿದ್ದಾರೆ. ಮಾಡ್ಬಿಟ್ಟು ಸಾಕ್ಷಿ ಸಮೇತ ತಗೊಂಡೋಗಿ ಕೋರ್ಟಲ್ಲಿ ಹಾಜರು ಮಾಡಿದ್ದಾರೆ. ಯಾತಕ್ ಬೇಲ್ ಮೇಲೆ ಬಿಟ್ರು? ಹೌದು, ಅಷ್ಟೊಂದು ಸಾಕ್ಷಿ ನೀವೆಲ್ಲ ಇದೆ ಅಂತ ಹೇಳೋದಾದ್ರೆ ನ್ಯಾಯಾಲಯದವರು ಬೇಲ್ ಮೇಲೆ ಯಾತಕ್ ಬಿಟ್ರು? ಒಂದು ಮಾತು ಮಾತ್ರ ಸ್ಪಷ್ಟವಾಗಿ, ಈಗ ಯಾರ್ಯಾರು ದೊಡ್ಡ ದೊಡ್ಡವರಿದಾರೋ, ಹೌದು, ಅದು ನೀವು ಸ್ವಾಮಿಗಳಾಗಬಹುದು ಅಥವಾ ಭಾರಿ ದೊಡ್ಡ ಕಳ್ಳ ಆಗಬಹುದು, ಭಾರಿ ದೊಡ್ಡ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಭಾರಿ ದೊಡ್ಡ ಅಧಿಕಾರಿ ಆಗಿರ್ಬೋದು, ಅಥವಾ ಜುಡಿಷಿಯಲ್ ನಲ್ಲೇ ಇರತಕ್ಕಂತ ಹಿರಿಯ ನ್ಯಾಯವಾದಿ ಅಥವಾ ನ್ಯಾಯಾಧಿಪತಿ ಆಗಿರ್ಬೋದು, ಅವ್ರ ಮೇಲೆ ಅಲಿಗೇಷನ್ಸ್ ಬಂದವರಲ್ಲಿ ಎಷ್ಟು ಜನ ಜೈಲಿನಲ್ಲಿದ್ದಾರೆ ತೋರಿಸಿ ನನಗೆ. ನಿಜ ನಿಜ, ಅದು ಅವ್ರಿಗೆ ಕಾನೂನು ಕಳ್ಳಗಣ್ಣೆಯನ್ನು ನೀವು ಮಾಧ್ಯಮದವರು ಅದನ್ನ ಕೇಳಿ. ಇಲ್ಲ, ನಿಜ ನಿಜ ನಿಜ, ನೀವು ಕೇಳಿ, ನೀವು ಲಾಯರ್ಸ್ ಇದ್ದೀರಲ್ಲ, ನೀವು ಕೇಳಿ ಅದನ್ನ. ಅವ್ರನ್ನ ಯಾಕೆ ಬಿಟ್ರಿ? ಅವ್ರ ಮೇಲೆ ಸಾಕ್ಷಿ ಇರಲಿಲ್ವೇ? ಆ ವಿಚಾರದಲ್ಲಿ ನಾವು ನಿತ್ಯಾನಂದನ ವಿಚಾರಣೆ ತಗೊಳ್ಳೋದಾದ್ರೆ ನೀವ್ ಹೇಳ್ದಂಗೆ ಬೇಲ್ ಕೊಡಬಾರ್ದಾಗಿತ್ತು. ಅವಾಗ ನಾನು ಕೊಡಬಾರ್ದು ಅಂತ ಹೇಳೋನಲ್ಲ, ನನಗೆ ಅದಕ್ಕೆ ಅಧಿಕಾರ ಇಲ್ಲ ಅಥವಾ ನಿಮ್ಗೂ ಅಧಿಕಾರ ಇಲ್ಲ ಅದಕ್ಕೆ. ಆದ್ರೆ ನೀವೆಲ್ಲ ಹೇಳುವಷ್ಟು ಸಾಕ್ಷಿಗಳು ಅವರ ವಿರುದ್ಧ ಇರುವುದಾದರೆ ಪೊಲೀಸನವರು ಈಗಾಗಲೇ ತನಿಖೆ ಮಾಡಿ ಸಾಕ್ಷಿಗಳ ಸಮೇತ ಇವರು ಆರೋಪ ಪತ್ರವನ್ನ ಇದಕ್ಕೆ ನ್ಯಾಯಾಧೀಶರಿಗೆ ಬಿಟ್ಟಿದ್ರಿಂದ ತಾನೇ ಇಷ್ಟೆಲ್ಲ ಅನಾಹುತ ಆಗಿರ್ತಕ್ಕಂಥ ನಿಜ. ಒಂದು SP ದೇವರಾಜ್ ಅಂತ ಇದ್ರು, ಅವರೆಲ್ಲ ಕೆಲಸ ಮಾಡಿದ್ರು. ಅದಾದ್ಮೇಲೆ 4 ವರ್ಷಗಳ ಕಾಲ ನ್ಯಾಯಾಂಗದಲ್ಲಿ ಈ ಫೈಲು ಮೂವ್ ಆಗ್ದಂಗಿತ್ತು. ಏನ್ ಕಾರಣ ಅಂತ ಅನ್ನೋದನ್ನ ಇವತ್ತು ಒಂದು ಈಗ ಬೈಲು ಕೊಡೋದು ಬಿಡೋದು ದಟ್ ಲೆಫ್ಟ್ ದಿ ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನ್ ಆಫ್ ದಿ ಜಡ್ಜ್. ವಿ ಕ್ಯಾನಾಟ್ ಕಾಮೆಂಟ್. ಅಲ್ಲ ಕುಮಾರಗೌಡ್ರೆ, ನಾನು ಕಾಮೆಂಟ್ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ನಾನು ಹೇಳ್ತಕ್ಕಂಥದ್ದು ನೀವು ಹೇಳುವ ರೀತಿಯಲ್ಲಿ, ಕುಮಾರಗೌಡರು ಹೇಳುವ ರೀತಿಯಲ್ಲಿ, ಅಥವಾ ನಮ್ಮ ಹೋರಾಟಗಾರರು ಹೇಳೋ ರೀತಿಯಲ್ಲಿ, ಮಾಧ್ಯಮದವರು ಹೇಳೋ ರೀತಿಯಲ್ಲಿ, ನಮ್ಮ ಪೊಲೀಸ್ನವರೇ ಹೇಳೋ ರೀತಿಯಲ್ಲಿ ಅಷ್ಟೊಂದು ಬಲವಾದ ಸಾಕ್ಷಿ ಇದ್ರೆ ಅದನ್ನ ಪರವಾಗಿ ತಮ್ಮ ಸರ್ಕಾರಿ ವಕೀಲರು ವಾದ ಮಾಡಿದ್ದಾರೆ. ನಾನು ಸರ್ಕಾರಿ ವಕೀಲ ಹೇಳೋದಲ್ಲ, ನಾನು ಸಾಮಾಜಿಕವಾಗಿ ಈ ಪ್ರಶ್ನೆ ಜನಸಾಮಾನ್ಯರಿಗೂ ಉದ್ಭವ ಆಗುತ್ತೆ. ಈ ಪ್ರಶ್ನೆಯನ್ನ ಮತ್ತೆ ಈ ಅಂಶಗಳನ್ನ, ನೀವು ಹೇಳಿದಂತಹ ಅಂಶಗಳನ್ನ ಖಂಡಿತವಾಗಿ ನಾವು ಮಾಧ್ಯಮಗಳಲ್ಲಿ ನಮ್ಮ ಅಂದ್ರೆ ಜನರ ಧ್ವನಿಯಾಗಿ ಅದನ್ನ ನಾವು ಕೇಳ್ತಾ ಹೋಗ್ತೀವಿ. ಸೊ ಈ ಒಂದು ವಿಚಾರದಲ್ಲಿ, ನಿತ್ಯಾನಂದನ ವಿಚಾರದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಬದಲಾವಣೆಗಳು, ಮತ್ತೊಂದು ಈಗ ತಾನೇ ನಮ್ಮ ರಮೇಶ್ ಗೌಡರು ಕೂಡ ಹೇಳಿದ್ರು, ನಮ್ಮ ಕಡೆಯಿಂದ PIL ಹಾಕಿಸ್ತೀವಿ ನಾವು ಅಂತಕ್ಕಂಥದ್ದು. ಆ ಕೆಲಸ ಆಗ್ಲಿ ಅಂತ. ಸೊ ನೋಡೋಣ ಏನು ಮುಂದೆ ಡೆವಲಪ್ಮೆಂಟ್ ಆಗುತ್ತೆ. ಪ್ರತಿಯೊಂದನ್ನು ಕೂಡ ನಿಮಗೆ ನಾವು ಕೊಡ್ತೀವಿ. ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಠಾಗೂರ್ ಅವರಿಗೆ ಥ್ಯಾಂಕ್ ಯು ಸರ್, ಧನ್ಯವಾದ. ಹಾಗೆಯೇ ರಮೇಶ್ ಗೌಡ್ರೆ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಕುಮಾರೇಗೌಡ್ರೆ ತಮಗೂ ಕೂಡ ಧನ್ಯವಾದ. ಸೊ ನಾನು ಆಗಲೇ ಹೇಳಿದಂಥ ಪ್ರಶ್ನೆ, ನಿತ್ಯಾನಂದನ ವಿರುದ್ಧ ವೈಯಕ್ತಿಕವಾದ ದ್ವೇಷ ಇಲ್ಲಿ ಯಾರಿಗೂ ಇಲ್ಲ. ಆದರೆ ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಜೀವಕ್ಕೆ, ಮಕ್ಕಳ ಜೀವನಕ್ಕೆ, ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ವಾ? ಈ ಥರದ್ದೇ ಕೇಸುಗಳು ಪದೇ 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 ಮುಂದುವರಿತಾ ಹೋದರೆ ನಿತ್ಯಾನಂದನ ಹಿಡಿತಕ್ಕಂಥವ್ರು ಯಾರೂ ಇಲ್ವಾ? ಇಷ್ಟೆಲ್ಲ ಆದರೂ ಕೂಡ ಕೋರ್ಟ್ ಕೂಡ ಒಂದು ಮಾತು ಹೇಳ್ಬೋದಾಗಿತ್ತು, ಡೈರೆಕ್ಷನ್ಸ್ ಕೊಡ್ಬೋದಾಗಿತ್ತು SP ಗೆ, ನೀವು ಹೋಗಿ ಅಲ್ಲಿ ಪ್ರಶ್ನೆ ಮಾಡಿ, ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು. ಸರ್ಕಾರ ಹಸ್ತಕ್ಷೇಪ ಮಾಡ್ಬೋದಾಗಿತ್ತು, ಅದು ಕೂಡ ಆಗಿಲ್ಲ. ಇವುಗಳೆಲ್ಲ ಯಾಕೆ ಆಗ್ತಾ ಇಲ್ಲ? ಇನ್ನೆಷ್ಟು ಸಂಗೀತಗಳು ಬಲಿಯಾಗಬೇಕು? ಆರ್ತಿ ರಾವ್ ಪ್ರಕರಣ ಆಯಿತು, ನಿತ್ಯಾನಂದ ರಂಜಿತಾ ಪ್ರಕರಣ ಆಯಿತು, ಇತರ ಸಂಗೀತ ಆಯಿತು, ಇನ್ನೂ ಎಷ್ಟು ಜನ ಬಲಿಗಾಗಿ ಕಾಯ್ತಾ ಇದ್ದಾರೆ? ಹರಕೆಯ ಕುರಿಗಳು ಎಷ್ಟು ಜನ ಇದ್ದಾರೆ? ಅದನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ನಮ್ಮ ಕಾನೂನಿನ ಕೆಲಸ. ಹಾಗಾಗಲಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಒತ್ತಾಸೆ ಅಂತ ಹೇಳ್ತಾ ಇವತ್ತಿನ ಬಿಗ್ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.